ಹಾಯ್ ಆಲ್, ಎಲ್ಲರೂ ಎಕ್ಲಿಪ್ಸ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಂತ ಎಲ್ಲ ಸೆಟಪ್ ಅನ್ನ ಮಾಡಿದ್ಮೇಲೆ ನಾವಿವಾಗ ಒಂದು ಹೊಸ ಜಾವಾ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಏನಿಲ್ಲ, ಸಿಂಪಲ್. ಇಲ್ಲಿ ನಮ್ಗೆ ಕ್ರಿಯೇಟ್ ಅ ಜಾವಾ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಅಂದ್ರೆ ಇದು ಒಂದು ಮೆಥಡ್. ಇಲ್ಲ ಅಂದ್ರೆ ಫೈಲ್ಗೆ ಹೋಗಿ, ನ್ಯೂಗೆ ಹೋಗಿ, ಅಲ್ಲಿ ಜಾವಾ ಪ್ರಾಜೆಕ್ಟ್ ಅನ್ನುವಂತ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಪ್ರಾಜೆಕ್ಟ್ ನೇಮ್ ಅನ್ನ ಕೊಡಬೇಕು. ನಾನು ಸೆಲೇನಿಯಂ ಪ್ರಾಜೆಕ್ಟ್ ಅಂತ ಕೊಡ್ತಾ ಇದ್ದೀನಿ. ರೀಸನ್ ಏನು ಅಂದ್ರೆ ನಾವು ನಾಳೆಯಿಂದ ಅಥವಾ ಮುಂದಿನ ಕ್ಲಾಸಲ್ಲಿ ನಾವು ಸೆಲೇನಿಯಂ ಅನ್ನ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ಇದೇ ಒಂದು ಪ್ರಾಜೆಕ್ಟ್ ಅನ್ನ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸೆಲೇನಿಯಂ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಆಮೇಲೆ ಈ ಲೊಕೇಶನ್ಗಳೆಲ್ಲ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅಲ್ವಾ? ನಾವು ಲಾಂಚ್ ಮಾಡಬೇಕಾದ್ರೆ ಅದು ಕೇಳಿರುತ್ತೆ, ಆವಾಗ ನಾವು ಇದನ್ನ ಸೆಲೆಕ್ಟ್ ಮಾಡಿರ್ತೀವಿ ಅಲ್ವಾ? ಆಮೇಲೆ ಇಲ್ಲಿ ಫಿನಿಶ್ ಅಂತ ಕೊಡಬೇಕು. ನಾವು ಯಾವ JDK ಇನ್ಸ್ಟಾಲ್ ಮಾಡಿದೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಇದು ಆಪ್ಷನ್ ಇಲ್ಲಿ ಸೆಲೆಕ್ಟ್ ಆಗಿರಬೇಕು. ಆಮೇಲೆ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಮ್ಮ ಹೊಸ ಜಾವಾ ಪ್ರಾಜೆಕ್ಟು ಕ್ರಿಯೇಟ್ ಆಗಿದೆ. ಇದು ನಮ್ಮ ಜಾವಾ ಪ್ರಾಜೆಕ್ಟ್. ಕ್ರಿಯೇಟ್ ಮಾಡಿದಾಗ JRE ಸಿಸ್ಟಮ್ ಲೈಬ್ರರಿ ಹಾಗೆ ಸೋರ್ಸ್ ಫೋಲ್ಡರ್ ಬಂದಿರುತ್ತೆ. ಇವಾಗ ನಾವು ಇಂಟೆಲಿಜಲ್ಲಿ ತುಂಬಾ ಕೋಡ್ಗಳನ್ನ ಬರ್ದಿದೀವಿ ಆಲ್ರೆಡಿ. ಅಲ್ಲಿ ಏನ್ ಮಾಡ್ತಾ ಇದ್ವಿ, ಇದೇ ರೀತಿ ಹೊಸ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಸೋರ್ಸ್ ಫೋಲ್ಡರ್ ಅಲ್ಲಿ ನಾವು ಹೊಸ ಹೊಸ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ ಅಲ್ವಾ, ಜಾವಾ ಕೋಡ್ ಅನ್ನ ಬರೆಯೋದಕ್ಕೆ. ಇಲ್ಲೂ ಕೂಡ ಹಾಗೇನೆ, ಇಲ್ಲಿ ನಮ್ಮ ಸೆಲೇನಿಯಂ ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ನಮ್ಗೆ ಬೇಕಾದಂತಹ ಹೊಸ ಹೊಸ ನಾರ್ಮಲ್ ಜಾವಾ ಕೋಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಸೋರ್ಸ್ಗೆ ಹೋಗಿ, ನ್ಯೂಗೆ ಹೋಗಿ, ಕ್ಲಾಸ್ ಅಂತ ಕೊಡ್ಬೇಕು. ಕೊಟ್ಟು ನಮ್ಗೆ ಯಾವ ಕ್ಲಾಸ್ ನೇಮ್ ಬೇಕು, ನಾನಿವಾಗ ಫಸ್ಟ್ ಅಂತ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಅಂತ ಕೊಡ್ತೀನಿ. ಕೊಟ್ಟು ಇಲ್ಲಿ ಇನ್ನೊಂದೇನಂದ್ರೆ, ಇಂಟೆಲಿಜಲ್ಲಿ ನಾವು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಅನ್ನುವಂತಹ ಈ ಮೇನ್ ಮೆಥಡ್ ಅನ್ನ ಮ್ಯಾನ್ಯುವಲ್ ಆಗಿ ಬರೀತಾ ಇದ್ವಿ. ಬಟ್ ನಮ್ಗೆ ಇಲ್ಲಿ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಿಫಾಲ್ಟ್ ಆಗಿ ನಮ್ಮ ಕೋಡ್ ಅಲ್ಲಿ ಅದು ಬಂದಿರುತ್ತೆ. ನಾವು ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿ ಇನ್ನೊಂದು ಪ್ಯಾಕೇಜು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಡಿಫಾಲ್ಟ್ ಪ್ಯಾಕೇಜು ಸೆಲೆಕ್ಟ್ ಆಗಿರುತ್ತೆ. ನಾವು ಅದರಲ್ಲಿ ವರ್ಕ್ ಮಾಡಬಹುದು. ಇವಾಗ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ ಮಾಡ್ತಿದೀವಲ್ಲ, ಅದೇ ಡಿಫಾಲ್ಟ್ ಪ್ಯಾಕೇಜ್ ಅನ್ನ ಯೂಸ್ ಮಾಡ್ಕೋಬಹುದು. ಬಟ್ ಸಮ್ ಟೈಮ್ಸ್ ಆ ಡಿಫಾಲ್ಟ್ ಪ್ಯಾಕೇಜು ಇರೋದಿಲ್ಲ, ಅದು ಸೆಲೆಕ್ಟ್ ಆಗಲ್ಲ. ಇವಾಗ ನನ್ನ ಸ್ಕ್ರೀನ್ ಅಲ್ಲಿ ಹೇಗೆ ಅದು ಸೆಲೆಕ್ಟ್ ಆಗಿಲ್ಲ, ಅದೇ ರೀತಿಯಲ್ಲಿ ಆಗತ್ತೆ. ಸೊ ಆವಾಗ ನೀವು ವರಿ ಮಾಡ್ಕೋಬೇಕಾಗಿಲ್ಲ. ಇದನ್ನ ಕ್ಲೋಸ್ ಮಾಡಿ ಒಂದು ಪ್ಯಾಕೇಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ನನ್ನ ಈ ಒಂದು ಎಕ್ಲಿಪ್ಸ್ ಅಲ್ಲಿ ಡಿಫಾಲ್ಟ್ ಪ್ಯಾಕೇಜು ಸೆಲೆಕ್ಟ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ನಿಮ್ದ್ರಲ್ಲಿ ಸೆಲೆಕ್ಟ್ ಆಗಿದ್ರೆ ನೀವು ಆ ಡಿಫಾಲ್ಟ್ ಪ್ಯಾಕೇಜ್ ಅಲ್ಲೇನೆ ಕಂಟಿನ್ಯೂ ಮಾಡಿ. ಬಟ್ ನಾನು ಇವಾಗ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಕ್ಲೋಸ್ ಮಾಡಿ ಒಂದು ಪ್ಯಾಕೇಜ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಪ್ಯಾಕೇಜ್ ನ ಹೇಗೆ ಕ್ರಿಯೇಟ್ ಮಾಡೋದು? ಅಲ್ಲೇ ಸೋರ್ಸ್ಗೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಕ್ಲಾಸ್ನ ಬದಲಿಗೆ ಪ್ಯಾಕೇಜ್ ಅಂತ ಸೆಲೆಕ್ಟ್ ಮಾಡಿ, ನಮ್ಗೆ ಯಾವ ಪ್ಯಾಕೇಜ್ ಅಂತ ಕೊಡ್ಬೇಕು ಅದರ ನೇಮ್ ಅನ್ನ ಕೊಡೋಣ. ನಾನು ಇದಕ್ಕೂ ಕೂಡ ಸೆಲೇನಿಯಂ ಅಂತಾನೆ ಕೊಡ್ತೀನಿ, ಸೆಲೇನಿಯಂ ಪ್ಯಾಕೇಜ್ ಅಂತಾನೆ ಕೊಡ್ತೀನಿ. ಕೊಟ್ಟು ಫಿನಿಶ್ ಅಂತ ಕೊಡ್ತೀನಿ. ಸೊ ನಮ್ಮ ಪ್ಯಾಕೇಜ್ ಕ್ರಿಯೇಟ್ ಆಗಿದೆ. ಸಿಂಪಲ್ ಆಗಿದೆ ಅಲ್ವಾ? ಇವಾಗ ನಾನು ಕ್ಲಾಸಸ್ ಗಳನ್ನ ಡೈರೆಕ್ಟ್ ಆಗಿ ಈ ಪ್ಯಾಕೇಜ್ ಅಲ್ಲೇನೆ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಪ್ಯಾಕೇಜ್ ಮೇಲೆ ರೈಟ್ ಕ್ಲಿಕ್ ನ ಮಾಡಿ ಅಲ್ಲಿ ನಾನು ಕ್ಲಾಸ್ ಅಂತ ಕೊಡ್ತೀನಿ. ಇಲ್ಲಿ ನನ್ನ ಫಸ್ಟ್ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಅನ್ನ ಕೂಡ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಪ್ಯಾಕೇಜ್ ಇವಾಗ ಸೆಲೇನಿಯಂ ಪ್ಯಾಕೇಜ್ ಅಂತ ಸೆಲೆಕ್ಟ್ ಆಗಿದೆ. ಫಿನಿಶ್ ಅಂತ ಕೊಡ್ತೀನಿ. ನೋಡಿ, ಎಲ್ಲಾನು ಆಲ್ರೆಡಿ ಸೆಲೆಕ್ಟ್ ಆಗಿ ಬಂದಿದೆ. ಇಲ್ಲಿ ನೋಡಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ನಾನು ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಬೇಕಾಗಿಲ್ಲ. ಹಾಗೆ ನಮ್ಮ ಪ್ಯಾಕೇಜ್ ಏನಿದೆ ಸೆಲೇನಿಯಂ ಪ್ಯಾಕೇಜು, ಅದು ಕೂಡ ಇದರಲ್ಲಿ ಇದೆ. ಇದರಲ್ಲಿ ನಮ್ಗೆ ಬೇಕಾದಂತಹ ಕೋಡ್ ಅನ್ನ ನಾವು ಬರ್ಕೊಳ್ಬಹುದು. ಸೊ ನಮ್ಗೆ ಗೊತ್ತಲ್ವಾ, ಸಿಸ್ಟಮ್ ಡಾಟ್ ಪ್ರಿಂಟ್ ನ ಮಾಡಬೇಕು ಅಂದ್ರೆ ಇಂಟೆಲಿಜಲ್ಲಿ ಆಲ್ರೆಡಿ ನಾವು ತಿಳ್ಕೊಂಡಿದೀವಿ ಇದನ್ನ, ಅದನ್ನೇ ಇಲ್ಲಿ ಯೂಸ್ ಮಾಡ್ತೀವಿ. ಜಾವಾ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್. ನಾನಿಲ್ಲಿ ಹಾಯ್ ಎಕ್ಲಿಪ್ಸ್ ಅಂತ ಕೊಡ್ತೀನಿ. ಬಿಕಾಸ್ ನಮ್ಗೆ ಆಲ್ರೆಡಿ ಜಾವಾ ಗೊತ್ತಲ್ವಾ, ಎಕ್ಲಿಪ್ಸ್ ಅಲ್ಲಿ ಜಾವಾವನ್ನ ಬರೀತಾ ಇದ್ದೀವಿ. ಕೊಟ್ಟು ಇಲ್ಲಿ ಇದು ಮಾಡಿದ್ದೀನಿ. ಜಸ್ಟ್ ಇದನ್ನ ರನ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ಹಾಯ್ ಎಕ್ಲಿಪ್ಸ್ ಅಂತ ಬರುತ್ತೆ. ಸುಮ್ನೆ ರನ್ ಮಾಡ್ತೀನಿ ನಾನು. ನೋಡಿ, ಔಟ್ಪುಟ್ ಅಲ್ಲಿ ಹಾಯ್ ಎಕ್ಲಿಪ್ಸ್ ಅಂತ ಬಂತು. ಇದು ಏನ್ ಮಾಡಿದ್ವಿ ನಾವು ಈ ವಿಡಿಯೋದಲ್ಲಿ,
ಹೊಸ ಒಂದು ಸೆಲೇನಿಯಂ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ, ಹಾಗೆ ಪ್ಯಾಕೇಜನ್ನು ಕ್ರಿಯೇಟ್ ಮಾಡಿದ್ವಿ, ಹಾಗೆ ಒಂದು ಕ್ಲಾಸನ್ನು ಕ್ರಿಯೇಟ್ ಮಾಡಿದ್ವಿ. ಬಟ್ ಮುಂದಿನ ವಿಡಿಯೋದಲ್ಲಿ ನಾನು ಜಾವಾದ ಬಗ್ಗೆ ಮಾತಾಡಬೇಕು ಅಂದರೆ ಇಂಟೆಲಿಜನ್ನೇ ಯೂಸ್ ಮಾಡ್ತೀನಿ. ಬಟ್ ಸೆಲೇನಿಯಮನ್ನು ಕಲ್ತ್ಕೋಬೇಕಾದ್ರೆ ನಾನು ಈ ಎಕ್ಲಿಪ್ಸನ್ನು ಯೂಸ್ ಮಾಡ್ತೀನಿ. ಸೊ ಮುಂದಿನ ಕ್ಲಾಸಲ್ಲಿ ಸೆಲೇನಿಯಂ ಕೋಡನ್ನು ಬರಿಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಲೈಬ್ರರಿ ಫೈಲ್ಸ್ಗಳನ್ನು JRE ಗಳನ್ನು ಹೇಗೆ ಇದರಲ್ಲಿ ಆಡ್ ಮಾಡೋದು ಅನ್ನೋದನ್ನ ನೋಡೋಣ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.